ಎಲ್ಲರಿಗೂ ನಮಸ್ಕಾರ. ನನ್ನ ಮತ್ತೊಂದು ಯೂಟ್ಯೂಬ್ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನಾನು ಕನ್ನಡಿಗ, ಕನ್ನಡಕ್ಕೆ ಕಾವಲಿಗ. ಗೈಸ್ ಎಲ್ಲ ಹೇಗಿದ್ದೀರಲ್ಲ, ಸೂಪರ್ ಆಗಿದ್ದೀರ ಅಂತ ಅನ್ಕೊಂಡು ನನ್ನ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೈಸ್ ಒಂದೇ ನಿಮಿಷ ಗೈಸ್ ಸಿಗ್ತೀನಿ. ಹೋಟ್ರಲ್ಲಿ ಐಟಮ್ ಬಂದಿದೆ, ಪಿಕ್ ಮಾಡ್ಕೊಂಡು ಸಿಗ್ತೀನಿ. ಸೊ ಗೈಸ್ ಬಂತು ಐಟಮು, ಎತ್ಕೊಂಡು ಅವರು ಪೋಟ್ರಿಗೆ ಕಾಸು ಅಮೌಂಟ್ ಪೇ ಮಾಡಿ. ಸೊ ಫುಲ್ ಸುಸ್ತಾಗ್ಬಿಟ್ಟಿದ್ದೀನಿ ಗೈಸ್. ನಿಮ್ಗೆ ನೆನಪಿರ್ಬೋದು, ಫಸ್ಟ್ ಡೇ ವ್ಲಾಗ್ ಬಂದುಬಿಟ್ಟು ಇಲ್ಲೇ ಮಾಡಿತ್ತು ನೋಡಿ. ನೋಡ್ಬೋದು, ಇದೇ ಚೌಟ್ರಿಯಲ್ಲೇ ನಾನು ನನ್ನ ಬ್ಲಾಗ್ನ ಸ್ಟಾರ್ಟ್ ಮಾಡಿತ್ತು, ನನ್ನ ಬ್ಲಾಗಿನ ಜರ್ನಿ ಸ್ಟಾರ್ಟ್ ಮಾಡಿತ್ತು. ಇದೇ ಆರ್ಡ್ರ್ ನಾನು ಒಪ್ಕೊಂಡು ನನ್ನ ಜರ್ನಿ ಸ್ಟಾರ್ಟ್ ಮಾಡಿತ್ತು. ಸೊ ಇದು ನೇಮ್ ಬೋರ್ಡು ಆಗಿದೆ. ಇಲ್ಲಿ ನೇಮ್ ಬೋರ್ಡ್ಗೆ 40 ಫೀಟ್ನೆಲ್ಲ ರನ್ನಿಂಗ್ ಬರುತ್ತೆ. ಸೊ ಇದು ಚೌಟ್ರಿ, ಇನ್ನೂ ಸ್ವಲ್ಪ ಒಳಗಡೆ ಚೌಟ್ರಿ ಕೆಲಸ ಇದೆ. ಚೌಟ್ರಿ ಕೆಲಸ ನಡೀತಾ ಇದೆ. ಸರ್ ಹೇಳಿ. ಹಾಂ ಸರ್, ಮಾಡ್ತಾರೆ ಒಂದು 5 ನಿಮಿಷ. ಹಾಂ ಸರ್, ಅದು ಹಾರ ತರಿಸ್ಕೊಟ್ಟಿದ್ದೀನಿ ರಿಸೆಪ್ಷನ್ದು. ಸ್ವಲ್ಪ ಸೇಫಾಗಿ ಇಟ್ಬಿಡಕ್ಕೆ, ಯಾರಿಗೂ ಚಿಕ್ಕ ಮಕ್ಳಿಗೆ ಯಾರಿಗೂ ಸಿಗ್ದಿರಂಗೆ. ಅಲ್ಲಿ ಅವ್ರು ಯಾರೋ ಇದ್ದರು, ಅವ್ರು ಯಾರ ಕೈಲಿ ಕೊಟ್ಟೆ, ಅವ್ರು ಸೇಫಾಗಿ ಇಟ್ಟಿರ್ಬೇಕು. ಒಂದ್ಸಲ ವಿಚಾರಿಸ್ಕೊಂಬಿಡಿ ಅಷ್ಟೇ. ಓಕೆ ಸರ್. ಕುಮಾರಣ್ಣ, ಫಸ್ಟ್ ಹೋಗಿ ಊಟ ಮಾಡ್ಕೊಂಬಿಡು. ನೋಡಿ ಫ್ರೆಂಡ್ಸ್, ಇವ್ರು ನಮ್ಮ ಕುಮಾರಣ್ಣ. ಹೋಗಿ ಊಟ ಮಾಡ್ಕೊ ಫಸ್ಟು. ಸೊ ಹೋಗ್ತಾ ಸಿಗ್ತೀನಿ ಗೈಸ್. ಆಗ್ತಾಯಿದೆ, ಒಂದೊಂದೇ ನಡೀತಾ ಇದೆ. ಸೊ ಕೆಲಸ ಕ್ಲೀನಾಗಿ ಆಗ್ತಾಯಿದೆ. ಹಾಂ, ಅಲ್ಲೇ ಇದಕ್ಕೆ ಡೋರ್ಗೇನೆ. ಸೊ ಒಂದೊಂದೇ ಕೆಲಸ ಆಗ್ತಾಯಿದೆ. ಹೋಗ್ತಾ ನಮ್ಗೆ ಸಿಗ್ತೀನಿ. ಫಸ್ಟು ಊಟ ಮಾಡಬೇಕು, ಊಟ ಮುಗಿಸಿರ್ತೀನಿ. ಇದೆಲ್ಲ ಮೇಲೆ ಹೋಗ ಮೆಕಲ್. ಏನಿದೆ ನೋಡ್ರಿ ಗೈಸ್. ನನಗೆ ಇವತ್ತೇನು ಖುಷಿ ಅಂದರೆ, ನಮ್ಮ ಹುಡುಗರು ನೋಡ್ರಿ ಭಾರಿ ಕೆಲಸ ಮಾಡ್ತವ್ರೆ. ಹಂಗಂದೇನು ಕೆಲಸ ಮಾಡಲ್ಲ ಅಂತೇನಿಲ್ಲ, ಕೆಲಸ ಮಾಡ್ತಾರೆ. ಬಟ್ ಒಂದು ರೇಂಜಿಗೆ ಇವತ್ತು ಕೆಲಸ ಮಾಡ್ತವ್ರೆ. ಆಲ್ಮೋಸ್ಟ್ ಕೆಲಸ ಮುಗ್ದಿದೆ. ನೇಮ್ ಬೋರ್ಡ್ ಒಂದು ರೆಡಿ ಆಗ್ತಾಯಿದೆ. ನೇಮ್ ಬೋರ್ಡ್ ಒಂದು ರೆಡಿ ಆಗಿಬಿಟ್ರೆ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದಂಗೆ. ಒಳಗಡೆ ಹಾಲ್ದು ಮುಗೀತು, ಅಂದರೆ ಒಂದು ರೇಂಜಿಗೆ ರಿಸೆಪ್ಷನ್ದು ಹಾಲ್ದು ಮುಗೀತು. ಒಂದು ಸ್ವಲ್ಪ ಪೆಂಡಿಂಗು. ಇದು ಮುಗೀತು ಅಂದರೆ ಹಾಲ್ದು ಹೋಗ್ಬೇಕು. ಅದಾಗುತ್ತೆ ಅಂದರೆ ಸ್ವಲ್ಪ ರ್ಯಾಂಪ್ ಕೆಲಸ ಇದೆ. ಸೊ ಅದು ಮುಗೀತು ಅಂದರೆ ಇನ್ನೊಂದು ಅವರಲ್ಲೆಲ್ಲ ಮುಗಿಸ್ಬಿಟ್ಟು ಕೊಟ್ಬಿಟ್ಟು ಹೋಗ್ಬಿಟ್ರೆ ಅಷ್ಟೇ ಸಾಕು ಬಸ್. ಸೊ ಕೆಲಸ ಮುಗೀತು. ರಿಸೆಪ್ಷನ್ ಏನೇನು ಕಂಪ್ಲೀಟ್ ಕೆಲಸ ಇತ್ತು, ಕೆಲಸ ಮುಗೀತು. ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಊಟ ಮಾಡಿಕೊಂಡು ಸರಿ ಅಂತ ಆಫೀಸಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಆಫೀಸಿಗೆ ಬಂದೆ ಒಂದು ವಾರ ಆಗಿತ್ತು ಅಂದ್ಕೊಳ್ಳಿ. ತುಂಬ ತಲೆ ಎಲ್ಲ ಅಂದರೆ ಕೆದರ್ಕೊಂಡ್ಬಿಟ್ಟಿದ್ದೀನಿ, ಸ್ವಲ್ಪ ಅಡ್ಜಸ್ಟ್ಮೆಂಟ್ಗಳು. ಸೊ ನಿಮಗೆ ಫೈನಲ್ ಔಟ್ಪುಟ್ಟು ಲಾಸ್ಟಲ್ಲಿ ಹಾಕ್ತೀನಿ. ಇನ್ನೊಂದು ಸ್ವಲ್ಪ ಕೆಲಸ ಇದೆ, ಲೈಕ್ ಮಂಟಪದು ಹೋಗಿ ಫಿಕ್ಸ್ ಮಾಡಬೇಕು, ಅದೆಲ್ಲ ಆಗಬೇಕು. ನೈಟು ಒಂದು 11 o'clock ಬಿಡಬೇಕು. 11 o'clock ಬಿಟ್ಟರೆ ಅಲ್ಲಿ ಹೋಗಿ ಹುಡುಗರು ಇದ್ದಾರೆ, ಒಂದು 3 ಜನ ಹಿಂದೆ ಹುಡುಗರು ಇದ್ದಾರೆ. ಸೊ ಅವ್ರಿಗೆ ಹೇಳಿ ಮಂಟಪ ಎಲ್ಲ ಫಿಕ್ಸ್ ಮಾಡಿ ತಿರ್ಗಾ ನಾನು ಮಾರ್ಕೆಟ್ಗೆ ಹೋಗಿ ಅಲ್ಲಿ ಹಾರ ತರಬೇಕು ಬೆಳಗ್ಗೆ ರಿಸೆಪ್ಷನ್ಗೆ. ಒಂದು ಸ್ವಲ್ಪ ಮುರ್ಕೊಳೋದಕ್ಕೆಲ್ಲ ಹೂವು ಎಲ್ಲ ಹೇಳಿದ್ದಾರೆ. ಸೊ ತರಬೇಕು. ಸೊ ಇದನ್ನ ಕತೆ ಇಷ್ಟೇ. ಹೋಗ್ತಾ ಇನ್ನು ಮಂಟಪ ಹಾಕೋದು ಅದು ಇದು ಸಣ್ಣ ಪುಟ್ಟ ಕೆಲಸಗಳು ಅದು ಇದೆಲ್ಲ ಇದೆ. ಹೋಗ್ತಾ ವೀಡಿಯೋ ಮಾಡ್ತೀನಿ ಗೈಸ್. ಸೊ ಇದು ಕಂಪ್ಲೀಟ್ ಈವೆಂಟ್ ಬ್ಲಾಗ್ ಆಗಿರುತ್ತೆ. ಸೊ ಎಂಟರ್ಟೈನ್ಮೆಂಟ್ ಅದು ಇದು ಸೈಡ್ಗಿಟ್ರು ನನ್ನ ಕೆಲಸದ ಒಂದು ವ್ಲಾಗ್ ಆಗಿರುತ್ತೆ. ಸೊ ಫೈನ್, ಹೋಗ್ತಾ ಸಿಗ್ತೀನಿ ಗೈಸ್. ನಿಮಗೆ ಇನ್ನು ತುಂಬ ಕೆಲಸ ಇದೆ. ಅಲ್ಲೋದಂದರೆ ಮಂಟಪವನ್ನು ಫಿಕ್ಸ್ ಮಾಡಬೇಕು. ಇವಾಗ ನಾಳೆ ಡಿಸ್ಕಂಟ್ರೋಲ್ ಮಾಡಬೇಕು. ನಾಳೆ ಅಂತೂ ರೆಸ್ಟ್ ಇಲ್ಲ.
ತಿರ್ಗಾ ನಾಳೆ 1ನೇ ತಾರೀಕು, ನಾಳೆ 2ನೇ ತಾರೀಕು ಫ್ರೀ, 3ನೇ ತಾರೀಕು ನಾಳೆ ಕೆಲಸ ತುಂಬ ಇದೆ ಗೈಸ್. ಸೊ ಹೋಗ್ತಾ ಅಪ್ಡೇಟ್ ಮಾಡ್ತೀನಿ. ಇವಾಗಷ್ಟೇ. ಸೊ ನಾನು 12 ಗಂಟೆಗೆ ಹೋಗಬೇಕು, ಸ್ವಲ್ಪ ಕೆಲಸ ಇದೆ, ಅದೆಲ್ಲ ಮುಗಿಸ್ಕೊಂಡು ನಿಮ್ಗೆ ಸಿಗೋಣ. ಸೊ ಗೈಸ್ ಎಲ್ಲರಿಗೂ ನಮಸ್ಕಾರ. ಏನಪ್ಪ ಆಗುತ್ತೆ ಅಂದರೆ ಈಗ ಜಸ್ಟು ಚೌಟ್ರಿಗೆ ಬಂದು ಮಂಟಪ ಕಟ್ ಮಾಡಬೇಕು ಅಂತ ಬಂದಿದ್ದಾರೆ. ಹುಡುಗರೆಲ್ಲ ಸೆಟ್ ಮಾಡ್ತಾಯಿದ್ದಾರೆ, ನೋಡ್ಬೋದು. ಸೊ 12x12 ಮಂಟಪ, ಮುಂದೆ ಪರದೆ ಬರುತ್ತೆ, ಆ ಸೈಡ್ ಈ ಸೈಡ್ ಹೂವು ಬರುತ್ತೆ. ಸೊ ನೋಡ್ಬೋದು, ಚೆನ್ನಾಗಿ ಬರ್ತಾಯಿದೆ. ಕಸ್ಟಮರ್ ಅಂತೂ ಫುಲ್ ಸ್ಯಾಟಿಸ್ಫೈಡ್ ಅಂದ್ಕೊಳ್ಳಿ. ಅಂದರೆ ಕಸ್ಟಮರ್ ಫುಲ್ ಸ್ಯಾಟಿಸ್ಫೈಡು. ಹೋಗ್ತಾ ಇನ್ನೂ ಏನು ಹೇಳ್ತಿರೋ ಏನು ಕತೆ ಅಂತ ಗೊತ್ತಿಲ್ಲ, ಬಟ್ ಏನು ಹೇಳಿಲ್ಲ. ಹೇಗಿತ್ತು, ಏನು ಕತೆ, ಏನಂತ ಕೇಳಿದ್ರೆ ಕಸ್ಟಮರ್ ಏನು ಹೇಳಿಲ್ಲ, ಎಲ್ಲ ಚೆನ್ನಾಗಿ ಬಂದು ಎಲ್ಲ ಸೂಪರಾಗಿದೆ ಅಂತ ಹೇಳಿದ್ದಾರೆ. ಸೊ ಅಲ್ಲಿಗೆ ನಮ್ಮ ಒಂದು ಈವೆಂಟು ಸಕ್ಸಸ್ಫುಲ್ ಆಗಿದೆ ಅಂತ ಅರ್ಥ. ಸೊ ಇದು ಮಂಟಪ ಒಂದು ನೋಡಬೇಕು. ಮಂಟಪ ಒಂದು ಚೆನ್ನಾಗಿ ಬಂದರೆ ಈವೆಂಟೇ ವೆಡ್ಡಿಂಗೇ ಖರಾಬು ಅಂತ ಅರ್ಥ. ಸೊ ಹೋಗ್ತಾ ನಿಮಗೆ ಬ್ಲಾಗ್ ಮಾಡ್ತೀನಿ ಗೈಸ್. ಇಲ್ಲಿಂದ ಮಾರ್ಕೆಟಿಗೆ ಬೇರೆ ಹೋಗಬೇಕು, ಅದೊಂದೇ ಒಂದಕ್ಕೋಸ್ಕರ ಹೋಗಬೇಕು. ಸೊ ಹೋಗಿ ಸಿಗುವೆ, ಒಂದು ತೋರಿಸ್ತೀನಿ ನೋಡಿ ಗೈಸ್. ಆ ಕೆಲಸ ಮಾಡೋಕ್ಕೆ ಡಬಲ್ ಗುಣಿಗೆ ಬೇಕು, ನಮಗೆಲ್ಲ ಇಲ್ಲ, ಆ ಥರ ಎಲ್ಲ ಮಾಡೋಕ್ಕಾಗೋದಿಲ್ಲ. ಥ್ಯಾಂಕ್ ಯು. ನಮ್ಮ ಹುಡುಗ ಕಾಫಿ ತಗೊಬಂದು ಕೊಟ್ಟ ನೋಡಿ, ಎಷ್ಟು ಮೇಲೆ ನಿಂತು ಕಟ್ತಾ ಇದ್ದಾನೆ ಪಾಪ. ನೀವು ಲಿಟ್ರಲಿ ನಂಬಲ್ಲ, ಜಸ್ಟ್ 1,200 ಇಲ್ಲ ಅವ್ರಿಗೆ, ಅಷ್ಟು ಪೇಮೆಂಟ್ ಇಲ್ಲ. ಬಟ್ ಅಷ್ಟು ಕಷ್ಟ ಬೇಡ್ತಾರೆ. ಡೈಲಿ ಹ್ಯಾಟ್ಸ್ ಆಗ್ತಿದೆ ನಮಗೆ, ಹ್ಯಾಟ್ಸ್ ಆಗ್ತಿದೆ. A few moments later. ಸೊ ಗೈಸ್ ಏನಪ್ಪ ಕತೆ ಅಂತಂದರೆ, ಎಲ್ಲ ಕೆಲಸ ಮುಗಿಸಿ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಸ್ವಲ್ಪ ಲೈಕ್ ಈವೆಂಟ್ ನೆನ್ನೆ ಆಗಿತ್ತು ಅಂದ್ಕೊಳ್ಳಿ. ನೆನ್ನೆ ಆಗಿತ್ತು, ಮನೆಗೆ ಬಂದು ರೆಸ್ಟ್ ಮಾಡಿ ಮಲಗಿ ಎದ್ದು ತಿರ್ಗಾ ಏನೇನೋ ಕೆಲಸ, ಬೇರೆ ಸಣ್ಣ ಪುಟ್ಟ ಕೆಲಸ ಇತ್ತು. ಯಾಕಂದರೆ ಕಂಟಿನ್ಯೂಸ್ ನನಗೆ ಕೆಲಸಗಳಿರೋದ್ರಿಂದ ಸೊ ಅಲ್ಲಿ ಓಡಾಡೋದು ಅದು ಇದು ಮಾಡೋದೆಲ್ಲ ಆಗ್ತಾಯಿದೆ. ಸೊ ನಾಟ್ ಏಬಲ್ ಟು ಎಡಿಟ್ ಆರ್ ಎಲ್ಸ್ ನಾಟ್ ಏಬಲ್ ಟು ಡೂ ವ್ಲಾಗ್ಸ್. ಆದರೂ ಪರವಾಗಿಲ್ಲ, ಆ ಒಂದು ಬ್ಯುಸಿ ಶೆಡ್ಯೂಲ್ಸಲ್ಲಿ ನಾನು ನಿಲ್ಲಿಸ್ಬಾರ್ದು, ಏನೇ ಆದರೂ ನಿಲ್ಲಿಸ್ಬಾರ್ದು ಅಂತ ಅಂದ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ. ಸೊ ನಿಮ್ಮನ್ನ ಎಂಟರ್ಟೈನ್ ಮಾಡೋದಕ್ಕಾಗಲಿ, ಸ್ವಲ್ಪ ಜನ ವೆಯ್ಟ್ ಮಾಡ್ತಾಯಿರ್ತೀರ, ಅವ್ರಿಗೆಲ್ಲರಿಗೂ ನನ್ನ ಒಂದು ನನ್ನ ಒಂದು ಎಫರ್ಟ್ ಹಾಕಿ ಏನೋ ಒಂದು ಟ್ರೈ ಮಾಡ್ತಾಯಿದ್ದೀನಿ. ಸೊ ಗೈಸ್ ಅಷ್ಟೇ, ಕೆಲಸ ಮುಗಿಸಿ ಬಂದು ವೀಡಿಯೋ ರೆಕಾರ್ಡ್ ಮಾಡ್ತಾಯಿದ್ದೀನಿ, ಸ್ನಾನ ಮಾಡಿ. ಸೊ ಫಸ್ಟ್ ಕತೆ ಏನಂತಾರೆ, ಫಸ್ಟು ಹೋಗಿ ಫುಲ್ ವೆಡ್ಡಿಂಗ್ ಏನೇನಿತ್ತು ಎಲ್ಲ ವೀಡಿಯೋಸ್ ನಿಮ್ಗೆ ಹಾಕ್ತೀನಿ, ನೋಡ್ಕೊಂಬಂದು ಆದಮೇಲೆ ನಾನು ನಿಮ್ಗೆ ಸಿಗ್ತೀನಿ, ನೋಡ್ಕೊ. ಜಾಗ್ತಾನೆ ಅದು ಮತ್ತೆ ನಾರ್ಮಲ್ ಬೇಡ. ಸೊ ಗೈಸ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಔಟ್ಪುಟ್ ಎಲ್ಲ ಸಕ್ಕತ್ತಾಗಿ ಬಂದಿದೆ. ಕಸ್ಟಮರ್ ಅಂತೂ 1% ಕಂಪ್ಲೇಂಟ್ ಇಲ್ಲ, ಒಂದೇ ಒಂದು ಕಂಪ್ಲೇಂಟ್ ಇಲ್ಲ. ಆ ರೇಂಜು ಖುಷಿಯಾಗಿ ಅವ್ರು ಹೇಳಿದಕ್ಕಿಂತ ಜಾಸ್ತಿ ಕೆಲಸ ಮಾಡಿದ್ದೀರಿ ಅಂತ ನನ್ನ ಒಂದು ಅನಿಸಿಕೆ. ಅವರು ಏನೂ ಹೇಳಿಲ್ಲ, ದೇ ವರ್ ಹ್ಯಾಪಿ ಆ್ಯಂಡ್ ದೇ ವರ್ ಸ್ಯಾಟಿಸ್ಫೈಡ್. ಆ್ಯಂಡ್ ಹಾಗಿದ್ದೆ ಫುಲ್ ಅಮೌಂಟ್ ಏನಿತ್ತು ಎಲ್ಲ ಕ್ಲಿಯರ್ ಮಾಡಿಬಿಟ್ರು. ಒಂದು ಮಾತು ಏನೂ ಹೇಳಿಲ್ಲ, ಇದು ಕೊಡ್ತಾ ಇದೆ ಇದಿದೆ ಅಂತ ಏನೂ ಹೇಳಿಲ್ಲ. ಸೊ ಕಂಪ್ಲೀಟ್ಲಿ ದ ಈವೆಂಟ್ ವಾಸ್ ಸಕ್ಸಸ್ಫುಲ್, ಲೈಕ್ ಕಂಪ್ಲೀಟ್ಲಿ ಸಕ್ಸಸ್ಫುಲ್ ಆಗಿದೆ. ಸೊ ಏನೂ ಇರಲಿಲ್ಲ. ಸೊ ಇಷ್ಟ ಗೈಸ್ ಇವತ್ತಿನ ವ್ಲಾಗು. ಇದು ಕಂಪ್ಲೀಟ್ಲಿ ಈವೆಂಟ್ ವ್ಲಾಗ್ ಆಗಿತ್ತು. ಸೊ ಏನೂ ಮಾಡೋಕ್ಕಾಗ್ತಾಯಿಲ್ಲ. ಸೊ ನಾಳೆಯಿಂದ ನಮ್ಮ ಗಣೇಶ ಒಂದು ಲೈಕ್ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಅಂದ್ಕೊಳ್ತೀನಿ, 5th 6th 7th 8th. ಸೊ ಈ 4 ಡೇಸಲ್ಲಿ ಗಣೇಶನ ನಾವು ಕುಣಿಸ್ತಾ ಇದ್ವಿ. ಸೊ ನಾಳೆಯಿಂದ ವರ್ಕ್ ಸ್ಟಾರ್ಟ್ ಆಗುತ್ತೆ. ಇವತ್ತು ಸೀರಿಯನ್ ಸೆಟ್ಟೆಲ್ಲ ಹಾಕಿದ್ವಿ.
ಆ ಒಂದು ವ್ಲಾಗು ನಾಳೆ ನಿಮಗೆ ಬರುತ್ತೆ, ನಾಳೆ ನೋಡಿ. ಸೊ ಕಂಪ್ಲೀಟ್ಲಿ ಇನ್ನು ನೆಕ್ಸ್ಟ್ ಏನಂತಂದರೆ ಫುಲ್ ಗಣೇಶದೇ ಬರುತ್ತೆ ಅಂದ್ಕೊಳ್ಳಿ, ಫುಲ್ ಗಣೇಶನೇ. ಲೈಕ್ ನಾವು ಗಣೇಶ ಕುಂತೋದ್ರಿಂದ ಅದೇ ವ್ಲಾಗ್ಸ್ ಇರುತ್ತೆ. ಸೊ ಸೀರೀಸ್ ಆಗಿ ಸ್ಟಾರ್ಟ್ ಮಾಡೋದು ಅಂತ ಅಂದ್ಕೊಂಡಿದ್ದೆ. ಆ್ಯಕ್ಚುಲಿ ನಾನು ಏನು ಅಂದ್ಕೊಂಡಿದ್ದೆ ಅಂತಂದರೆ, ನಮ್ಮ ಗಣೇಶದು ಬುಕ್ ಮಾಡೋದ್ರಿಂದ ಹಿಡಿದು ಏನೇನಾಗುತ್ತೆ, ಒಂದು ಕ್ರೈನ್ ಆಗಲಿ ಏನೇ ಆಗಲಿ, ಗಣೇಶಗೆ ಏನೇನು ಬೇಕು, ಟಮಟೆ ಬೇಕು, ಅದು ಇದು ಎಕ್ಸೆಟ್ರಾ ಪೂಜೆ ಏನೇ ಆಗಲಿ, ಒಂದು ವ್ಲಾಗ್ ಮಾಡೋಣ, ಒಂದು ಸೀರೀಸ್ ಮಾಡೋಣ ಅಂತ ಐ ವಾಸ್ ಲೈಕ್ ಈಗಲಿ ವೇಟಿಂಗ್, ಬಟ್ ಐ ಕುಡ್ ನಾಟ್ ಏಬಲ್ ಟು ಡೂ ಬಿಕಾಸ್ ಈ ಗಣೇಶ ಹಬ್ಬ ನನಗೆ ತುಂಬ ಆರ್ಡರ್ಸ್ ಇತ್ತು, ಕೆಲಸ ಇತ್ತು. ಐ ವಾಸ್ ನಾಟ್ ಏಬಲ್ ಟು ಸ್ಲೀಪ್ ಅಟ್ ಆಲ್. ಐ ವಾಸ್ ನಾಟ್ ಏಬಲ್ ಟು ರೆಕಾರ್ಡ್ ಮಾಡೋಕ್ಕೂ ನನಗೆ ಟೈಮ್ ಸಿಕ್ಕಿಲ್ಲ. ಆರೆಂಜ್ ಕೆಲಸ ಇತ್ತು, ಸ್ವಲ್ಪ ಮೆಸೇಜ್ ಇತ್ತು, ಹುಡುಗರೆಲ್ಲ ಕೈ ಕೊಟ್ಟರು, ಬಂದು ಕೆಲಸ ಮಾಡೋಕ್ಕೆ ಬರಲ್ಲ ಅಂತ ಅಂದ್ಬಿಟ್ರು. ಐ ಡೋಂಟ್ ನೋ ವೈ ಇಟ್ ಹ್ಯಾಪನ್ಸ್, ಬಟ್ ಆಲ್ಸೋ ಫೈನ್, ಎಲ್ಲನೂ ಕಂಪ್ಲೀಟಾಗಿ ಆಯಿತು. ಸೊ ನಿಮ್ಗೊಂದು ಬ್ಲಾಗಲ್ಲಿ ಹೇಳಿದೆ ಅಂದ್ಕೊಳ್ತೀನಿ, ಒಂದು ಲೈಕ್ ಏನೇ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಿದ್ರು ಯು ಶುಡ್ ನೋ ಎವ್ರಿಥಿಂಗ್, ಯು ಶುಡ್ ಮೂವ್ ಆನ್ ಲೈಕ್ ವಿತ್ ಅ ಪ್ಲ್ಯಾನ್. ನಾನು ಮಾಡ್ತೀನಿ ಅದನ್ನು, ಮೂವ್ ಆನ್ ಆಗ್ತೀನಿ. ಯಾವುದೇ ಸಿಚುವೇಶನ್ ಬರಲಿ, ಇಫ್ ಇನ್ ಕೇಸ್ ಯಾರ ಕೈ ಕೊಟ್ಟರು ಅಷ್ಟೇ ಐ ಕ್ಯಾನ್ ಹ್ಯಾಂಡಲ್ ಎವ್ರಿಥಿಂಗ್ ಅಂತ ಮಾತ್ರ ಒಂದು ಬಿಸ್ನೆಸ್ಗೆ ಕೈ ಹಾಕಿ ಏನೂ ಇಲ್ದೇ ಇದು ಮಾಡೋಕ್ಕೆ ಹೋಗ್ಬಿಡಿ, ತುಂಬ ಕಷ್ಟ ಇದೆ ಹಂಗಂತ ಅಂದ್ಬಿಟ್ಟು ಡಿಮೋಟಿವೇಟ್ ಮಾಡ್ತಿಲ್ಲ. ಒಂದು ಮೆಸೇಜ್ ಇದೆ ಅಷ್ಟೇ. ಸೊ ವಾಟ್ ಐ ಎಕ್ಸ್ಪೀರಿಯನ್ಸ್ಡ್ ಐ ಆಮ್ ಟೆಲ್ಲಿಂಗ್ ಯು ಗೈಸ್ ಅಷ್ಟೇ, ಬಿಟ್ಟರೆ ಯಾವುದೇ ಕಾರಣಕ್ಕೂ ಏನಿಲ್ಲ. ಸೊ ಇಷ್ಟ ಗೈಸ್, ಇನ್ನೇನು ಇಲ್ಲ, ಇವತ್ತಿನ ಕಥೆ ಇಷ್ಟೇ. ನಿಮಗೆ ಮತ್ತೊಂದು ಬ್ಲಾಗಲ್ಲಿ ಸಿಗ್ತೀನಿ ಅಂದರೆ ನಾಳೆ, ಅಲ್ಲಿವರೆಗೂ ಟಾಟಾ ಬೈ ಗೈಸ್. ನಾಳೆಯಿಂದ ಕಾಯ್ತಾರಿ, ನಿಮಗೆ ತುಂಬ ದೊಡ್ಡದಾಗಿ ಬರ್ತೀನಿ. ಯಾಕೆ ಅಂತಾರೆ, ಇನ್ನೆಲ್ಲ ನಮ್ಮ ಹುಡುಗರು ಇರ್ತಾರೆ, ತುಂಬ ಫನ್ಸ್ ಇರುತ್ತೆ, ಏನೇನೋ ಲೈಕ್ ವಿ ಆರ್ ಪ್ಲ್ಯಾನ್ ಲೈಕ್ 4 days ಆಫ್ ಗಣೇಶ. ಅಂದರೆ 4 days ಕುಣಿಸ್ತಾ ಇದ್ವಿ. 4 daysಲ್ಲಿ ಏನೇನೋ ಈವೆಂಟ್ಸ್ ಮಾಡಬೇಕು ಅಂತಿದ್ದೀವಿ, ಅನ್ನದಾನ, ಪ್ರಸಾದ, ಗಣೇಶ ಕೂರಿಸೋದು, ಗಣೇಶ ಎತ್ತೋದು, ಅದಾದಮೇಲೆ ಸ್ವಲ್ಪ ಲೈಕ್ ಮಕ್ಕಳಿಗೆ ಮತ್ತು ರಂಗೋಲಿ ಅದೇನೋ ಗೊತ್ತಿಲ್ಲ, ಇನ್ನೂ ಇದುವರೆಗೂ ಪ್ಲ್ಯಾನ್ಸ್ ಇಲ್ಲ. ಬಟ್ ಹೋಗ್ತಾ ಪ್ಲ್ಯಾನ್ಸ್ ಮಾಡ್ಬೋದು. ಬಟ್ ಕಾಂಪಿಟೇಷನ್ಸ್ ಅಂದರೆ ಸಮಥಿಂಗ್ ಒಳ್ಳೆ ಎಂಟರ್ಟೈನ್ ಮಾಡೋದಕ್ಕೆ ಏನಾದರೂ ಇದ್ದೇ ಇರುತ್ತೆ. ಸೊ ನೆಕ್ಸ್ಟ್ ಬ್ಲಾಗ್ದಿಂದ ಅದು ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಆದರೂ ಇವತ್ತು ನನಗೊಂದು ನೈಟ್ ಈವೆಂಟ್ ಇದೆ. ಸೊ ಈವೆಂಟ್ದು ಹಾಕ್ಬೋದು, ಗೊತ್ತಿಲ್ಲ ಹೇಗೆ ಅಂತ ಅಂದ್ಬಿಟ್ಟು ಐ ಹ್ಯಾವ್ ನಾಟ್ ಪ್ಲ್ಯಾನ್ ಎನಿಥಿಂಗ್. ನಾನೇನು ಪ್ಲ್ಯಾನ್ ಮಾಡ್ತಿರೋದು ಒಂದೇ ಒಂದು ಮಿಸ್ಟೇಕು. ಯಾಕಂತಂದರೆ ನನಗೆ ಈವೆಂಟ್ಸ್ ಎಲ್ಲ ಕಂಪ್ಲೀಟಾಗಿ ಕ್ಲೀನಿಗೆ ಬರೋದು, ಅಂದರೆ ಕ್ಲೀನಿಗೆ ಇರೋದ್ರಿಂದ ಐ ಕುಡ್ ನಾಟ್ ಏಬಲ್ ಟು ಪ್ಲ್ಯಾನ್ ಎನಿಥಿಂಗ್. ಸೊ ಇನ್ಮೇಲೆ ಪ್ಲ್ಯಾನ್ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಬಿಕಾಸ್ ಮೊನ್ನೆಯಿಂದ ಕೂತ್ಕೊಂಡು ಯೋಚನೆ ಮಾಡಬೇಕಾದ್ರೆ ಎಲ್ಲ ಮೆಸ್ಸಪ್ ಆಗ್ತಾಯಿದೆ. ಅದು ಕಡೆ ಬ್ಲಾಗು ಮಾಡೋಕ್ಕಾಗ್ತಾಯಿಲ್ಲ, ಇದು ಕಡೆ ಲೈಕ್ ಆರ್ಡರ್ಸು ಈವೆಂಟ್ಸ್ ಏನೂ ಪ್ರಾಬ್ಲಮ್ ಇಲ್ಲ. ಲೈಕ್ ಆರ್ಡರ್ ಅಂದರೆ ಬ್ಲಾಗೇನು ಸ್ವಲ್ಪ ಇದು ಮಾಡೋಕ್ಕಾಗ್ತಿಲ್ಲ ಅಂತ ಅಂದ್ಬಿಟ್ಟು. ಸೊ ಕುಯ್ಯೋದು ಬೇಡ, ಇಲ್ಲಿಗೆ ಮುಗಿಸ್ತೀನಿ. ಸೊ ನೆಕ್ಸ್ಟ್ ಟೈಮ್ ಐ ವಿಲ್ ಬಿ ಪ್ಲ್ಯಾನ್ ಎವ್ರಿಥಿಂಗ್ ಆ್ಯಂಡ್ ಐ ವಿಲ್ ಕಮ್. ಸೊ ಬಿ ವೇಟಿಂಗ್ ಗೈಸ್. ನಾಳೆಯಿಂದ ಗಣೇಶ ಅದು ಫುಲ್ ಅಪ್ಡೇಟ್ ಬರುತ್ತೆ. ಗಣೇಶ ಸೀರೀಸ್ ಅಂದ್ಕೊಳ್ಳಿ, ಗಣೇಶ 1 2 3 4 ಮೋಸ್ಟ್ಲಿ 1 week ಇರುತ್ತೆ ಅಂದ್ಕೊಳ್ಳಿ. ಸೊ ವೆಯ್ಟ್ ಮಾಡ್ತಾರೆ ಗೈಸ್. ಇವತ್ತಿನ ಕತೆ ಅಷ್ಟೇ, ಇವತ್ತಿನ ಬ್ಲಾಗ್ ಅಷ್ಟೇ. ನಿಮಗೆ ಮತ್ತೆ ಸಿಗ್ತೀನಿ ಅಂದರೆ ನಾಳೆ, ಅಲ್ಲಿವರೆಗೂ ಟಾಟಾ ಬೈ ಗೈಸ್. ಲವ್ ಯು ಲಾಟ್. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದೇನಂತಂದರೆ ತುಂಬ ಜನ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಸಿಗ್ತೀನಿ. ಟಾಟಾ ಬೈ ಗೈಸ್. ಲವ್ ಯು.